ಹಿರಿಯ ಶಾಸಕ ಬಿ.ಆರ್. ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಹಳೆ ಕುಚುಕು ದೋಸ್ತಿಗಳು ಇಬ್ಬರು ಕೂಡ ಒಂದೇ ಬಾರಿಗೆ ರಾಜಕೀಯಕ್ಕೆ ಅಂದರೆ ಒಂದೇ ಬಾರಿಗೆ ಶಾಸಕರಾದಂಥವರು. ಹೀಗೆ ಫೋನ್ನಲ್ಲಿ ಬಿ.ಆರ್. ಪಾಟೀಲ್ ಮಾತನಾಡುವಂಥ ಸಂದರ್ಭದಲ್ಲಿ ಸಿಎಂ ಬಲೆ ಅದೃಷ್ಟವಂತ, ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ, ಸಿಎಂ ಆಗಿಬಿಟ್ಟ, ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದವನು ನಾನೇ ಫಸ್ಟು, ಅವನ ಗ್ರಾಚಾರ ಚೆನ್ನಾಗಿತ್ತು, ನಮಗೆ ಗಾಡು ಇಲ್ಲ ಫಾದರು ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನಾನು ಅದೃಷ್ಟವಂತ ಸಿಎಂ ಆಗಿದ್ದೇನೆ, ನಾನು ಮತ್ತೆ ಬಿ.ಆರ್. ಪಾಟೀಲ್ ಒಟ್ಟಿಗೆ ಶಾಸಕರಾಗಿದ್ವಿ, ಅವರನ್ನ ಕರೆದು ಮಾತನಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಚೆನ್ನಾಗಿತ್ತು, ಹುಷಿ ಇದ್ದಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸೋ ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಹಾಕ್ಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲಲ್ಲ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲಲ್ಲ. ಜೊತೆಗೆ ಶಾಸಕರಾಗಿದ್ದವ್ರಿಗೆ ಏಕಾಕಿ ಈ ತರ ಮಾತಾಡ್ತಿದಾರಲ್ಲ. ಅಲ್ಲ ನೋಡಿ, ಅವ್ರ ಮಾತುಗಳಲ್ಲೇ ಗೊತ್ತಾಗುತ್ತೆ ಅವರಿಬ್ರು ಎಷ್ಟು ಕ್ಲೋಸ್ ಅಂತ. ಹೌದು, ಅವರಿಬ್ರು ಕೂಡ ತುಂಬಾ ಆತ್ಮೀಯರು. ಸಿದ್ದರಾಮಯ್ಯವ್ರು ಬಿಟ್ಕೊಡ್ಲಿಲ್ಲ. ಬಟ್ ಸಿದ್ದರಾಮಯ್ಯವ್ರು ಬಿಟ್ಕೊಡಕ್ ಆಗಲ್ಲ ಅವರು, ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರು. ಶಾಸಕರುಗಳು ಒಂದು ವೇಳೆ ಆಚೀಚೆಗೆ ಮಾತಾಡಬಹುದೇ ಹೊರತು ಮುಖ್ಯಮಂತ್ರಿಗಳು ಮಾತಾಡಕ್ ಆಗೋದಿಲ್ಲ. ಆದ್ರೆ ಪಾಟೀಲ್ರು ಪಾಪ ಹೇಳ್ತಾರೆ ರೆಕಾರ್ಡ್ ಮಾಡ್ಕೋಬೇಡ್ರಿ ಅಂತ, ಆದ್ರೂ ಪಾಪ ರೆಕಾರ್ಡ್ ಮಾಡ್ಕೊಂಡ್ರು. ಸೊ ಪಾಪ ಬೇಜಾರು. ನನಗೆ ಗಾಡು ಇಲ್ಲ ಫಾದರು ಇಲ್ಲ, ನನಗ್ ಗೊತ್ತಿಲ್ಲ, ಬಟ್ ಗಾಡ್ ಅಂತೂ ಇದ್ದೇ ಇದ್ದಾರೆ. ಹೌದಲ್ಲ, ಅದಕ್ಕೆ ಗ್ರೇಟ್ಫುಲ್ ಟು ಯು ಅಂತ ಸುರ್ಜೇವಾಲಾ ಹೇಳಿದ್ದು. ಪಕ್ಷಕ್ಕೆ ಭಾಳ ಡ್ಯಾಮೇಜ್ ಆಗ್ತಿತ್ತು, ನೀವು ಮಾತಾಡಿದ ಮೇಲೆ ಎಲ್ಲ ಸರಿ ಹೋಗ್ತಿದೆ, ಗ್ರೇಟ್ಫುಲ್ ಟು ಯು, ಪಕ್ಷ ಉಳಿಸಿದ್ರಿ, ಥ್ಯಾಂಕ್ಸ್ ಟು ಯು ಅಂತ ಅಂದಿದ್ದವ್ರು. ಪಕ್ಷ ಉಳಿಸಿದ್ರೆ ಪಾಟೀಲ್ರೇ, ನೀವು ಮಾತಾಡದೆ ಇದ್ದಿದ್ರೆ ಯಾರು ಮಾತಾಡ್ತಾನೆ ಇರ್ಲಿಲ್ಲ, ಇದು ಹಿಂಗೆ ಮುಂದುವರಿತಿತ್ತು ಅಂತ. ಥ್ಯಾಂಕ್ ಗಾಡ್ 2 ವರ್ಷಕ್ಕೆ ಬಟಾ ಬೈಲಾಯ್ತು. ಇನ್ನೇನು ಚುನಾವಣಾ ಹತ್ತಿರದಲ್ಲಿ ಬಟಾ ಬೈಲ್ ಆಗಿತ್ತಂದ್ರೆ ಇವ್ರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರ್ತಿರ್ಲಿಲ್ಲ. ಹೆಂಗೋ ಪಾಟೀಲ್ರು ಬಚಾವ್ ಮಾಡಿದಾರೆ ಈ ಪಕ್ಷನ. ಥ್ಯಾಂಕ್ಸ್ ಹೇಳ್ಬೇಕು ಪಾಟೀಲ್ರಿಗೆ ಎಲ್ಲರೂ ಸೇರಿ. ಇಲ್ಲ ಅಂತಿದ್ರೆ ಚುನಾವಣಾ ಹೊಸ್ತಿಲಲ್ಲಿ ಈ ರೀತಿಯಾದಂತ ಅತಿ ದೊಡ್ಡ ಅಸಮಾಧಾನ ಸ್ಫೋಟ ಆಗಿತ್ತು ಅಂತಂದರೆ ಜನರಿಗೆ ಏನ್ ಸ್ವಲ್ಪ ಮೆಮೊರಿ ಶಾರ್ಟ್. ಇನ್ಮೇಲಾದ್ರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಸರಿ ಮಾಡ್ಕೊಂಡು ಆಡಳಿತ ಮಾಡಿ ಒಂದು ಒಳ್ಳೆ ಹೆಸರು ತಗೊಂಡ್ರೆ ಮುಂದಿನ ಚುನಾವಣೆಗಳಲ್ಲಿ ಏನೋ ಒಂದು ಆಗುತ್ತೆ. ಇದನ್ನೆಲ್ಲ ಮರ್ತಿರ್ತಾರೆ. ಸೊ ಇಲ್ಲ, ಚುನಾವಣಾ ಹೊಸ್ತಿಲಲ್ಲಿ ಆಗಿತ್ತಂದ್ರೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಗ್ತಿತ್ತು. ಹಿಂಗಾಗಿ ಅದಕ್ಕೆ ಅವ್ರು ಹೇಳಿದ್ದು ಸುರ್ಜೇವಾಲಾ ಅವರು ಬಿ.ಆರ್. ಪಾಟೀಲ್ರಿಗೆ, ವೆರಿ ಗ್ರೇಟ್ಫುಲ್ ಟು ಯು, ಪಕ್ಷ ಉಳಿಸಿದ್ರಿ, ನೀವು ಬಾಯ್ ಬಿಡ್ಲಿಲ್ಲ ಅಂತಂದ್ರೆ ಎಲ್ಲ ಹಾಳಾಗಿ ಹೋಗ್ತಿತ್ತು ಅಂತ. ಆಮೇಲೆ ಏನು ಗಾಡ್ ಎಲ್ಲರಿಗೂ ಇರ್ತಾರೆ ಬಿಡ್ರಿ, ಗಾಡ್ ಇಲ್ದೆ ಹೆಂಗೆ ಪ್ರಪಂಚನೇ ಇಲ್ಲ. ಬಿ.ಆರ್. ಪಾಟೀಲ್ರೆ ಗಾಡ್ ಅದಾರ. ಇನ್ನೊಂದು ಹೇಳಿದ್ರಲ್ಲ, ಅದು ನನಗೆ ಗೊತ್ತಿಲ್ಲ, ಬಟ್ ಒಂದಂತೂ ಸತ್ಯ, ಅವ್ರ ಗ್ರಾಚಾರ ಚಲೋ ಇತ್ತು, ಅದೃಷ್ಟವಂತ ಸಿಎಂ ಆದ್ರು. ನೀವು ಅದೃಷ್ಟವಂತರ ಮುಂದೆ ನೀವು ಮಿನಿಸ್ಟರ್ ಆಗ್ಬೋದು, ಯಾಕಂದ್ರೆ ಭಾರಿ ಕಸರತ್ತು ಮಾಡಿರಿ ನೀವು. ಈ ಸಲ ನೀವು ಮಾಡಿದ ಕಸರತ್ತಿಗೆ ನೀವು ಡೆಫಿನೆಟ್ಲಿ ಮಿನಿಸ್ಟರ್ ಹಾಗೆ ಆಗ್ತೀರಿ. ಯಾಕಂದ್ರೆ ಹಿಂಗ ಓಪನ್ ಆಗಿ ಬಾಯಿ ಮುಚ್ಚಿಸ್ಬೇಕಂದ್ರ ಮಿನಿಸ್ಟರ್ ಮಾಡಬೇಕು. ಬಿ.ಆರ್. ಪಾಟೀಲ್ರು ನಿಮ್ಗೂ ಅದೃಷ್ಟ ಐತಿ, ಅದೃಷ್ಟ ಕೈ ಹಿಡಿತೈತಿ. ಯಾಕೆ ಅಂತಂದ್ರ ಪಾಪ ನೀವೆಲ್ಲ ಏನ್ ಕಸರತ್ತು ಮಾಡ್ತಿದ್ದೀರಿ, ಅದಕ್ಕೆ ಉತ್ತಮ ಫಲಿತಾಂಶ ಇದೆ. ಖಂಡಿತ ಹೌದಲ್ಲ. ಬಟ್ ನನ್ಗೆ ಅರ್ಥ ಆಗ್ತಾ ಇರೋದು, ಅಲ್ಲಿ ವಿಶ್ವನಾಥ್ ಹೇಳ್ತಾರೆ, ನಾನೇ ಸಿದ್ದರಾಮಯ್ಯನವ್ರನ್ನ ಸೋನಿಯಾ ಗಾಂಧಿ ಹತ್ರ ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸಿದ್ದು ಅಂತ. ಈ ಬಿ.ಆರ್. ಪಾಟೀಲ್ ಹೇಳ್ತಾರೆ, ಇಲ್ಲ ನಾನೇ ಕರ್ಕೊಂಡು ಹೋಗಿದ್ದು ಸೋನಿಯಾ ಗಾಂಧಿ ಅವ್ರಿಗೆ ಭೇಟಿ ಮಾಡಿಸಿದ್ದು ಅಂತ. ಈಗ ಭೇಟಿ ಮಾಡಿದಂತ ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡ್ ಬಂದಿದ್ಯಾರು ಅಂತ. ಇಲ್ದಿದ್ರೆ ಇವರು ಸಿದ್ದರಾಮಯ್ಯನವ್ರು ಯಾವ್ದೋ ಒಬ್ಬ ಮುಸ್ಲಿಂ ವ್ಯಕ್ತಿ ಹೆಸರು ಹೇಳ್ತಾರಪ್ಪ, ನನ್ ಕರ್ಕೊಂಡು ಹೋಗಿದ್ದು ಸೋನಿಯಾ ಗಾಂಧಿ ಅವ್ರ ಹತ್ರ ಅವರೇ ಅಂತ, ಫಿರೋಜ ಎಂತದ್ದು ನನ್ಗೆ ನೆನಪಿಲ್ಲ. ಸೊ ಅವರು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ. ಅಹಮದ್ ಪಟೇಲ್ ಅವರು ಏನೋ ಫಿರೋಜ್, ನನ್ಗಷ್ಟು ನೆನಪಿಲ್ಲ. ಸೊ ಈಗ ಸೋನಿಯಾ ಗಾಂಧಿ ಮೇಡಮ್ ಇದಕ್ಕೆ ಉತ್ತರ ಕೊಡಬೇಕು. $1 ಮಿಲಿಯನ್ ಪ್ರಶ್ನೆ, ಸಿದ್ದರಾಮಯ್ಯನವರನ್ನ ಸೋನಿಯಾ ಗಾಂಧಿ ಅವರ ಜೊತೆ ಭೇಟಿ ಮಾಡಿಸಿದ್ದು ಯಾರು? ಅದಕ್ಕೆ ಉತ್ತರ ಸ್ವತಃ ಸೋನಿಯಾ ಗಾಂಧಿ ಮೇಡಮ್ ಜಿನೇ ಹೇಳಬೇಕು.
ಬೇರೆ ಯಾರು ಹೇಳಕ್ಕಾಗಲ್ಲ. ಅವ್ರಿಗೆ ನೆನ್ಪಿರಲ್ಲ ಇವೆರಡು ಮಾಡಿ ಪುಣ್ಯ ಕಟ್ಕೊಂಡ್ಬಿಟ್ರಲ್ಲ ಮೇಡಮ್ ಅವರು. ಸೋನಿಯಾ ಗಾಂಧಿ ಮೇಡಮ್ ಅವರಾದ್ರೂ ಹೇಳ್ಬೋದು, ಇಲ್ಲಾಂದ್ರೆ ರಾಹುಲ್ ಗಾಂಧೀಜಿ ಇಬ್ಬರಲ್ಲಿ ಒಬ್ರು ಹೇಳ್ರಿ. ಹೌದು, ಯಾಕಂದ್ರೆ ನೀವು ಇಬ್ರು ಹೈಕಮಾಂಡ್ ಹೌದಲ್ಲ. ನಿಜ. ಸೊ ಇಬ್ಬರಲ್ಲಿ ಒಬ್ರು. ನಂಬರ್ 1 ಪ್ರಶ್ನೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇದೆಯಾ, ಒಪ್ಪಂದ ಆಗಿದೆಯಾ? ಇಲ್ಲ ಅನ್ನುವುದಾದರೆ ಇಲ್ಲ, ಹೌದು ಅನ್ನುವುದಾದರೆ ಹೌದು. ನಂಬರ್ 2 ಪ್ರಶ್ನೆ, ಸಿದ್ದರಾಮಯ್ಯನವರನ್ನ ಸೋನಿಯಾ ಗಾಂಧಿ ಅವರ ಜೊತೆಗೆ ಮೀಟ್ ಮಾಡಿಸಿದ್ದು ಯಾರು, ಭೇಟಿ ಮಾಡಿಸಿದ್ದು ಯಾರು? ಹೇಳಿಬಿಟ್ರೆ ಸ್ವಲ್ಪ ತಣ್ಣಗಾಗತ್ತೆ ಪರಿಸ್ಥಿತಿ. ನಿಜ.